ಹೋಗ್ಯದಂತ ಹೋರಾಟ ಎಷ್ಟನೇ ದಿವಸ ಐತಿ ಅನ್ನೋದು ನಿಮಗೆ ಗಮನಕ್ಕೆ ಗೊತ್ತೈತಿ ಇಲ್ಲೋ ಅಂತ ಗೊತ್ತದ ಎಷ್ಟನೇ ದಿವಸ ಇದು 1000 ದಿವಸ ಐತಿ ಗೊತ್ತದ. 3 ವರ್ಷ ನಾವು ಇಲ್ಲ ನಿಮಗೆ ಯಾರಿಗೂ ಕುಡಿಸ್ಲಿಕ್ಕೆ ನಾವು ಕೊಡೋದಿಲ್ಲ. ನಾವು ಇಲ್ಲೇ ನಾವು ಈಗಾಗಲೇ ಹೇಳಿದ್ವಿ. ಇಪ್ಪ ನೋಡಿ ಠರಾವ್ ಕೊಟ್ಟ ನಂತರ ಮುಂದೆ ವರದಿ ಎಲ್ಲಿಗೆ ಬಂದೈತಿ ಹೌದು ಎಲ್ಲಿಗೆ ಮುಟ್ಸಿದ್ರಿ ಅದನ್ನ ಈಗ ಠರಾವ್ ಕೊಟ್ಟ ಮೇಲೆ ಇಲ್ಲ ನಾವು ಬಿಟ್ಟಿರಂಗಿಲ್ಲ. ನಾವು ಯಾರಿಗೂ ಬಿಟ್ಟಿಲ್ಲ. ಇಲ್ಲಿ ಏನು ಬಿಟ್ಟು ಹೋಗಾಗ ಮುನ್ಸ್ಕೊಳ್ಳೋಕಿಲ್ಲ. ಈಗಾಗಲೇ ನಾವೇನು ವರದಿ ಮಾಡಿದ್ವಿ, ಆ ವರದಿಯಿಂದ ವಾಪಸ್ ಬಂದಿತ್ತು. ಈಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಾಗ ವರದಿ ಐತಿ. ವರದಿ ಬಂದು ವಾಪಸ್ ರಿಜೆಕ್ಟ್ ಆಗಿದೆ. ಎಷ್ಟು ತಿಂಗಳಾತ್ರಿ? ಇಲ್ಲ ರಿಜೆಕ್ಟ್ ಆಗಿಲ್ಲ. ವಾಪಸ್ ಬಂದಿದ್ದು ಎಷ್ಟು ದಿವಸ ಆಯ್ತ್ರಿ? ನೋಡಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ವಾಪಸ್ ಬಂದಿತ್ತು. 2000 ಜಸ್ಟ್ ಅಂದ್ರು 1 ವರ್ಷ ಮೇಲ್ಪಟ್ಟ ಆಯ್ತು. ಈಗ 10ನೇ ತಿಂಗಳದಾಗ ಇಲ್ಲ 10ನೇ ತಿಂಗಳದಾಗನೇ ಇಲ್ಲಿಂದ ಹೋಗ್ಯದ ಫೈಲ. ಇಲ್ಲ 10ನೇ ತಿಂಗಳದಾಗ ಹೋಗ್ಯದ. ಈಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಾಗದ. ಅದನ್ನ ನಾವು ಮುಂದುವರೆಸ್ತೀವಿ. ಇವತ್ತು ನಾವು ಕರ್ಕೊಂಡು ಹೋಗಿ ಏನು ತೊಂದರೆ ಆಗಿದೆ ಅದನ್ನ ನಾವು ಸರಿಪಡಿಸ್ತೀವಿ. ಯಾಕಂದ್ರೆ ಬೇರೆ ನನ್ನ ಜುಡಿಶಿಕ್ಷಣಕ್ಕೆ ಬಿಟ್ಟು ಏನು ಹಳ್ಳಿ ಅದಾವ ಅದನ್ನ ನಿರ್ಧಾರ ಮಾಡಿದ್ದು AC ಮೇಡಮ್ ನಿರ್ಧಾರ ಮಾಡಿ ಫೈಲ್ ಕಳ್ಸಾರ ಈಗಾಗಲೇ. ಈಗ ಅಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಮುಂದೆ ಹೋಗ್ತದೆ. ಮುಂದೆ ಹೋದ್ಮೇಲೆ ನಾ ತಾಲೂಕು ಘೋಷಣೆ ಮಾಡೋಂಥದ್ದು ನನಗೆ ಬರ್ಲಿಕ್ಕಿಲ್ಲ. ಆದ್ರೆ ಪ್ರತಿನಿಧಿಗಳು ಮತ್ತು ಮಾನ್ಯ ಸಚಿವರ ಒಂದು ಅಭಿಪ್ರಾಯ ಬೇಕಾಗ್ತದೆ. ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಅಲ್ಲಿ ಏನಾಗ್ತದೆ ನೋಡೋಣಂತ. ಸೊ ಇದಿಷ್ಟು ಈಗಾಗಲೇ ಏನು ಹೋಬಳಿ ಕ್ರಿಯೇಷನ್ ಬಗ್ಗೆ ಏನೇನು ಮೊನ್ನೆ ಅಂದರೆ ಲಾಸ್ಟ್ AC ಅವ್ರು ಬಂದಾದ್ಮೇಲೆ ಏನೇನು ಅಪ್ಡೇಟ್ಸ್ ಆಗಿದೆ ಅನ್ನೋದನ್ನು ತಮ್ಮೆಲ್ಲರಿಗೂ ಹೇಳಿದ್ದೀನಿ. ಇನ್ನೊಂದು 2-3 ದಿನದಲ್ಲಿ ನಾವು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಮೇಡಮ್, ಈಗ ನೀವು ವರದಿ ಕಡತಗೊಳಿಸಿದ್ದೇನೆ ಅಂತಂದ್ರಿ, ಹುಬ್ಳಿ ಮಟ್ಟ ಮಾಡ್ತೀನಿ ಅಂತಂದ್ರಿ. ಮೊದಲು ಹುಬ್ಳಿ ಮಟ್ಟ ಆದ ನಂತರ ನಾವು ಇವತ್ತ ನಮ್ಗೆ ಹೇಳ್ಬಿಡಿ ಒಂದಿನ ಬೇಡ. ಇವತ್ತ 35 ವರ್ಷ ಹೇಳ್ತಾರೆ ಮೇಡಮ್. ದಯವಿಟ್ಟು ತಿಳ್ಕೊಬೇಡ್ರಿ. 35 ವರ್ಷದಿಂದ ನಮ್ದು ಒಂದು ಬೇಡಿಕೆ ಅಂದ್ರೆ ನಮ್ದು ಆಗ್ಬೇಕನ್ನೋ ಒಂದ ಬೇಡಿಕೆ ಇದೆ. ತಾಲೂಕಿನ ಬೇಡಿಕೆ ಇದ್ದಾಗ ಹುಬ್ಳಿ ಮಾಡ್ರಿ ಅಂತೇಳಿ ನಿಮಗೆ ಅರ್ಥ ಇಲ್ಲ. ಈ ಭಾಗದ ಜನ ಈ ಭಾಗದಿಂದ ಸುಮಾರು ನಾವು 35 ವರ್ಷದಿಂದ ನಾವು ಇದನ್ನ ಕೇಳಾಕತ್ತೀವಿ. ಇವತ್ತಿಗೆ 1000 ದಿನ ಆತ ನಾವು ಇಲ್ಲಿ ವೇದಿಕೆ ಮೇಲೆ ಕುಂತೀವಿ. ತಾಲೂಕಿಂದೊಂದು ವರದಿ ರೆಡಿ ಮಾಡ್ರಿ. ತಾಲೂಕು ಸೂಕ್ತ ಐತಿ ಅನ್ನೋದು ನಿಮ್ದು ಇಲಾಖೆಯಿಂದ ಇವತ್ತಿಗೂ ವರದಿ ಹೋಗಿಲ್ಲ. ಹುಬ್ಳಿ ಅಂತ ಹೆಂಗ್ ಹೋಗ್ತೈತಿ? ಹುಬ್ಳಿ ಮಾಡ್ರಿ ನಿಮಗೆ ಯಾರು ಹೇಳ್ಯಾವ? ಇಲ್ಲಿ ಏನು ಜನಕ್ಕೆ ಏನು ಮನವಿ ಕೊಡ್ತೀವೋ ನಾವೇನದ ಹುಬ್ಳಿ ಮಾಡ್ರಿ ಅಂತೇಳಿ. ಇವತ್ತು ಇಲ್ಲೇ ಬನ್ನಟ್ಟಿ ತಾಲೂಕು ಐತಿ, ಹುಬ್ಳಿ ಇಲ್ದನ ತಾಲೂಕು ಐತಿ. ಮೂಡಲಿಗೆ ಐತಿ, ಹುಬ್ಳಿ ಇಲ್ದನ ತಾಲೂಕಿಗೆ ಐತಿ. ಇಲ್ಲೇ ಬಸವನ ಬಾಗೇವಾಡಿ ತಾಲೂಕಿನಾಗ ಅನೇಕ ತಾಲೂಕುಗಳು ಹುಬ್ಳಿ ಇಲ್ದನ ಆಗ್ಯಾವ. ಹುಬ್ಳಿ ಇಲ್ದನ ಅನೇಕ ತಾಲೂಕುಗಳಾಗಿದ್ದು ಉದಾಹರಣೆ ನಾವು ಕೊಡ್ತೀವಿ. ಒಂದು ತಾಲೂಕಿನಾಗ 2 ಮತ್ತು 3 ತಾಲೂಕು ಆಗಿದ್ದು ನಮ್ಗೆ ಗೊತ್ತದಾವು. ಆದ್ರೆ ಈ ಮಾಲಿಂಗಪುರ ತಾಲೂಕು ಸೂಕ್ತ ಐತೆ ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟೀಕರಣ ಕೊಡ್ರಿ. ಸೂಕ್ತ ಇತ್ತು. ಈ ಸಾರ್ವಜನಿಕರ ಒತ್ತಾಯದ ಮೇರೆಗೆ ನೀವು ಒಂದು ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಕಳಿಸೋ ಕೆಲಸ ಮಾಡ್ರಿ. ನೀವು ಯಾವ ಅಭಿಪ್ರಾಯ ತಗೋರಿ. ನಮಗೆ ಇಲ್ಲಿ ಏನಾದ್ರು ಶಾಸಕರ ಅಭಿಪ್ರಾಯ ಕೊಡಲಿಲ್ಲ ಅಂದ್ರೆ ಅದು ಮಣಿ ಮುಂದೆ ಕುಂಡಿರ್ತೀವಿ ನಾವು. ನಮಗೆ ವಿರುದ್ಧವಾಗಿ ಏನಾದ್ರು ನೀವು ಕಳಿಸಿದ ಲೆಟರ್ಗೆ ಸ್ಪಂದನೆ ಮಾಡ್ಲಿಕ್ಕೆ ಅಂದ್ರೆ ಹೇಳ್ರಿ, ನಾವು ಕುಂತು ಕೆಲಸ ಮಾಡ್ತೀವಿ. ಶಾಸಕರ ಮಣಿ ಮುಂದೆ ನಾವು ಕುಂಡಿರ್ತೀವಿ. ದಯವಿಟ್ಟು ಮಾಲಿಂಗಪುರ ತಾಲೂಕು ವರದಿ ಕಳಿಸ್ಬೇಕು ಹೊರತಾಗಿ ನಮ್ಗೆ ಹುಬ್ಳಿ ಅವಶ್ಯಕತೆ ಇಲ್ಲ. ಅದನ್ನ ಪ್ರಸ್ತಾವನೆ ಬೇಡ ಅಂತೇಳಿ ನಮ್ಗೆ ಒತ್ತಾಯ ಇದೆ. ಮಾನ್ಯ ಅಧಿಕಾರಿಗಳಲ್ಲಿ ನಮ್ಮದೊಂದು ವಿನಂತಿ ಮಾಲಿಂಗಪುರದ ಪರವಾಗಿ ಏನಂದ್ರೆ, ರಬಕವಿ ಬನಟ್ಟಿ ಹೊಸ ತಾಲೂಕು ಆದ್ಮೇಲೆ ಮಾಲಿಂಗಪುರ ಮತ್ತು ಸುತ್ತಮುತ್ತಲಿನ 9 ಹಳ್ಳಿಗಳು ಮುಧೋಳ ತಾಲೂಕು ನಾವು ಇತ್ತು. ಇವನ್ನ ನಾವು ರಬಕವಿ ಬನಟ್ಟಿ ಸೇರಿಸ್ತೀವತ್ತು ನಾವು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಲಿಂಗಪುರಕ್ಕೆ ತಿಳಿಸಲಾರದ ತಾವೇನು ತಾಲೂಕ ಘೋಷಣೆ ಮಾಡಿರಿ. ಅವಾಗ ನಾವು ಸುಮ್ಮ ಇದ್ದೀವಿ. ಆದರೆ ಈಗ ತಾಲೂಕು ಕೇಳಿದ ಮೇಲೆ ಆಡಳಿತಾತ್ಮಕ ಸಮಸ್ಯೆ ಆಕಿತ್ತಂದ್ರೆ ದಯಮಾಡಿ ನಾವೇನು ಮುಧೋಳ ತಾಲೂಕದಾಗಿದ್ದಿಲ್ಲ 9 ಹಳ್ಳಿಗಳು ಮತ್ತು ಮಾಲಿಂಗಪುರ ಮತ್ತು ನಮ್ಮನ್ನು ವಾಪಸ್ ಮುಧೋಳ ತಾಲೂಕದಾಗ ಸೇರಿಸ್ರಿ. ನಾವು ಮುಂದೊಂದು ದಿನ ನಾವು ತಾಲೂಕಾಗಿ ನಾವು ಪಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ದಯಮಾಡಿ ಹೇಳ್ತಾರೆ ನಮ್ಮನ್ನ ಮಾಲಿಂಗಪುರ ತಾಲೂಕಾಗಿ ಘೋಷಣೆ ಮಾಡ್ರಿ, ಅಥವಾ ನಮ್ಮನ್ನ ಯಾಸ್ ಇಟ್ ಈಸ್ ಮುಧೋಳ ತಾಲೂಕದಾಗ ಆಗಿರ್ರಿ. ನಮ್ಗೆ ಆಡಳಿತಾತ್ಮಕವಾಗಿ ಒಂದು ತಾಲೂಕಿನಾಗ ತೊಂದರೆ ಆಕತ್ತೆ ಅಂತಂದ್ರೆ ನಮ್ಮ ಸಾರ್ವಜನಿಕರು ಕೇಳಿ ತಾಲೂಕು ರಬಕವಿ ಬನಟ್ಟಿ ತಾಲೂಕಿನಾಗ ನಮ್ಮನ್ನು ಸೇರಿಸಿಲ್ಲ. ಅದೇ ರೀತಿ ನಾವು ಮುಧೋಳ ತಾಲೂಕದಾಗ ಇದ್ದೀವಿ. ನಾವು ಮುಂದೊಂದು ದಿನ ತಾಲೂಕರ ಕೇಳ್ತಿದ್ವಿ. ಅಲ್ಲಿ ಈಗ ಅಲ್ಲಿ ಕೇಳಾಕ ಅವಕಾಶ ಇರ್ಲಾರ್ದಂಗ ಮಾಡಿ ಈಗ ನಮಗೆ ತಾವು ಆಡಳಿತಗಾರದ್ದು ನಮಗೆ ಅನ್ಯಾಯ ಮಾಡಬಾರ್ದು.
ದಯಮಾಡಿ ಮಾಲಿಂಗಪುರ ತಾಲೂಕು ಆಗಕ್ಕೆ ಯೋಗ್ಯ ಐತೆ ಇಲ್ಲೋ ಅನ್ನೋದು ತಾವು ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕು ಸಾರ್ವಜನಿಕರಿಗೆ. ಮತ್ತು ಈ ಕೂಡಲೇ ಮಾಲಿಂಗಪುರ ತಾಲೂಕು ಆಗಕ್ಕೆ ತಾವು ವರದಿಗಳನ್ನ ಸರ್ಕಾರಕ್ಕೆ ಕಳಿಸ್ಬೇಕು. ನಮಗ ಯಾವುದೇ ಕಾರಣಕ್ಕೆ ಈ ಹೋಬಳಿ ನಮಗೆ ಬೇಕಾಗಿಲ್ಲ, ನಮಗೆ ತಾಲೂಕು ಬೇಕೇ ಬೇಕು. ಆ ಕಾರಣ ದಯವಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತೀವಿ, ಆಡಳಿತ ಅಧಿಕಾರಿಗಳಲ್ಲಿ ತಾವು ನಮ್ಮ ಮಾಲಿಂಗಪುರನ ತಾಲೂಕುವಾಗ ಸೂಕ್ತ ಐತಿ ಅನ್ನುವಂಥ ಒಂದು ಅಭಿಪ್ರಾಯನ ವರದಿಯನ್ನ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಂತೇಳಿ ಮಾಲಿಂಗಪುರ ಮತ್ತು ಸುತ್ತಮುತ್ತಲಿನ ನಾಗರಿಕ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ.